ಯಾಕೆ ನಮ್ಮಲ್ಲಿ ಗರ್ಭಿಣಿಯರು ಸತ್ತೋಗ್ತಾರೆ ಜಾಸ್ತಿ? ಅದಕ್ಕೆ ಬಲವಾದ ಕಾರಣ ಯಾವುದು ಗೊತ್ತಾ? ಬಾಲ್ಯ ವಿವಾಹ. ಸುಮಾರು ಲಕ್ಷಾಂತರ ಮಕ್ಕಳು ಪ್ರಾಣ ಕಳ್ಕೊಂಡ್ರು, ಕೋಟ್ಯಾಂತರ ಮಕ್ಕಳು ಅಂಗವಿಕಲರಾದರು. ನವೆಂಬರ್ ತಿಂಗಳಲ್ಲಿ ಅತಿ ದೊಡ್ಡ ಘಟನೆಗಳು ನಡೆದಿವೆ. 1989 ನವೆಂಬರ್ 20ನೇ ತಾರೀಕು ವಿಶ್ವಸಂಸ್ಥೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನು ವಿಶ್ವದ ಮುಂದೆ ಇಟ್ಟ ದಿನ. ಈಗ ನಮ್ಮ ರಾಜ್ಯದಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅಂತ ಇದೆ. ಆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದವರು ಕೂಡ ಪೋಷಕರ ಕರ್ತವ್ಯ ಏನೋ, ಸಮುದಾಯದ ಕರ್ತವ್ಯವೇನೋ, ಆಮೇಲೆ ಆ ಸಂದರ್ಭದಲ್ಲಿ ಆ ಮಕ್ಕಳ ಮೇಲೆ ಯಾವ ಕಾಯಿಲೆಗಳು ಬರ್ಬೋದು, ಹೆಣ್ಮಕ್ಕಳ ರಕ್ಷಣೆಗೋಸ್ಕರ ಏನು ಬ್ರೈಟ್ ಲೈಟ್ ಅಂತ ಪುಸ್ತಕದ ಹೆಸರು ಇಟ್ಬಿಟ್ಟು ಆ ಹೆಣ್ಮಕ್ಳು ತುಂಬ ಜನಕ್ಕೆ ಮಕ್ಕಳ ಹಕ್ಕುಗಳು ಏನು ಅಂತ ಹೇಳೋ ಸ್ವಲ್ಪ ಗೊತ್ತಿರೋ ಬದುಕುವ ಹಕ್ಕು, ರಕ್ಷಣೆ ಹಕ್ಕು, ಅಭಿವೃದ್ಧಿ ಹಕ್ಕು, ಭಾಗವಹಿಸುವ ಹಕ್ಕು ಅಂತ ಅಂದ್ಬಿಡ್ತಾರೆ. ನೋಡಿ, ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದರೆ, ಈಗ 1989 ಮಕ್ಕಳ ಹಕ್ಕುಗಳು ವಿಶ್ವದಲ್ಲಿ ಜಾರಿ ಆಯಿತು ಅಂತ ಹೇಳಿ ನಾವು ಬದುಕಬಾರ್ದು. ಯಾಕೆ ಬದುಕಬೇಕು? ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂತ ಎಷ್ಟೋ ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ನಡೀತಾ ಇರೋದು ದೇಶಗಳನ್ನು ನೋಡಿದ್ರೆ ಹಲವಾರು ಮಕ್ಕಳು ಅನಾಥರಾಗ್ಬಿಟ್ಟಿದ್ದಾರೆ. ಈಗಾಗಲೇ ಹೆಣ್ಮಕ್ಳು ತಾಯಿ ಗರ್ಭದಲ್ಲಿದೆ ಗೊತ್ತಾದ ಹಿಡಿಗೆ ಆ ಮಗುನ ತೆಗೆಸುವಂಥ ಕೆಲಸಗಳಾಗತ್ತೆ. ಅಲ್ಲಿ ಸಾರಿಗೆ ಸಂಪರ್ಕ ಸರಿ ಇಲ್ಲ, ಗರ್ಭಿಣಿಯನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ, ಮಿಡ್ವೈಫ್ ಇರಲಿಲ್ಲ ಅಲ್ವಾ, ಆಮೇಲೆ ಸುತ್ತಮುತ್ತ ಸರಿಯಾದ ಎಜುಕೇಷನ್ ಇಲ್ಲ. ಸೊ ಈ ಎಲ್ಲ ವಿಚಾರಗಳು ತಿಳಿಸುತ್ತೆ. ಅದಕ್ಕೆ ನಮಗೆ ನಮಸ್ತೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ನಿಮಗೆಲ್ಲ ಪರಿಚಯ ಇರುವಂತಹ ನಾಗಸಿಂಹ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ನಿಮಗೆ ತುಂಬು ಹೃದಯದ ಸ್ವಾಗತಗಳು ಸರ್. ಧನ್ಯವಾದಗಳು ಪೂಜಾ ಅವರಿಗೆ. ಬಹಳಷ್ಟು ದಿನಗಳಾಗಿತ್ತು ನಿಮ್ಮನ್ನು ನೋಡಿ, ಬಹಳ ಖುಷಿ ಆಗ್ತಾ ಇದೆ. ನನಗೂ ತುಂಬಾ ಖುಷಿ ಆಗ್ತಿದೆ ಸರ್ ನಿಮ್ಮನ್ನ ನೋಡಿ. ಈ ನವೆಂಬರ್ ತಿಂಗಳನ್ನ ಯಾಕೆ ಮಕ್ಕಳ ಮಾಸ ಅಂತ ಕರೀತಾರೆ ಅಂತ ತಿಳ್ಕೊಬೋದಾ ಸರ್? ನೋಡಿ, ನಮಗೆ ವರ್ಷದಲ್ಲಿ 12 ತಿಂಗಳಿದೆ. ಹೌದು, 12 ತಿಂಗಳಲ್ಲಿ ಒಂದು ತಿಂಗಳನ್ನು ಪೂರ್ತಿಯಾಗಿ ಯಾವುದೇ ವ್ಯಕ್ತಿಗಳಿಗೆ ಅಥವಾ ಒಂದು ಪ್ರಾಣಿಗಳಿಗೆ ಅಥವಾ ಒಂದು ವಿಷಯಕ್ಕಿಂತ ನಿಗದಿ ಮಾಡಿಲ್ಲ. ನವೆಂಬರ್ ತಗೊಂಡ್ರೆ ಆ ನವೆಂಬರ್ ತಿಂಗಳಲ್ಲಿ ಸುಮಾರು ಒಂದು 10 ರಿಂದ 20 ದಿನಗಳು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಿದೆ. ಹೌದು ಸರ್. ಆಮೇಲೆ ನವೆಂಬರ್ ತಿಂಗಳಲ್ಲಿ ಅತಿ ದೊಡ್ಡ ಘಟನೆಗಳು ನಡೆದಿದೆ. ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದು ನಮ್ಮ ರಾಜ್ಯದಲ್ಲಿ ಎಲ್ಲ ಪಂಚಾಯಿತಿಗಳಲ್ಲಿ, ಗ್ರಾಮ ಪಂಚಾಯಿತಿಗಳಲ್ಲಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಆಗಬೇಕು ನವೆಂಬರಲ್ಲಿ ಅಂತ ಒಂದು ಸುತ್ತೋಲೆ ಹೊರಡಿದೆ. ಆಮೇಲೆ ಇನ್ನೊಂದು ಚೈಲ್ಡ್ ರೈಟ್ಸ್ ಪಾಲಿಸಿನ ಎಲ್ಲ ಸ್ಕೂಲ್ಗಳಲ್ಲೂ ಮಾಡ್ಕೋಬೇಕು ಅಂತ ಒಂದು ಸುತ್ತೋಲೆ ಬಂದಿದ್ದು ನವೆಂಬರಲ್ಲಿ. ಆಮೇಲೆ ನವೆಂಬರಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿ ಇಡೀ ವಿಶ್ವ ಮಕ್ಕಳ ಬಗ್ಗೆ ಕಣ್ತೆರೆಯುವಂಗೆ ಮಾಡಿದ್ದು ಯಾವುದು ಅಂತ ಹೇಳಿದ್ರೆ, 1989 ನವೆಂಬರ್ 20ನೇ ತಾರೀಕು ವಿಶ್ವಸಂಸ್ಥೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನು ವಿಶ್ವದ ಮುಂದೆ ಇಟ್ಟ ದಿನ. ನವೆಂಬರಲ್ಲಿ ಬರುವಂಥ ಮಕ್ಕಳ ಹೆಚ್ಚಿನ ದಿನಗಳು ಮಕ್ಕಳಿಗೆ ಸಂಬಂಧಪಟ್ಟಿರೋದ್ರಿಂದ ನಾವು ಯಾಕೆ ನವೆಂಬರ್ನ ಮಕ್ಕಳ ದಿನ ಅಂತ ಕರಿಬಾರ್ದು? ಬರೀ ಒಂದೊಂದು ದಿನ ಮಕ್ಕಳಿಗೆ ಸಾಕಾಗಲ್ಲ. ಸೊ ಹಾಗಾಗಿ ನಾವು ಮಕ್ಕಳಿಗೆ ಯಾರ್ಯಾರು ಹೋರಾಟ ಮಾಡ್ತಿದ್ದೀವಿ, ನಾವು ಆಮೇಲೆ ಸ್ಪರ್ಶ ಅಂತ ಸಂಸ್ಥೆಯವರು ಎಲ್ಲರೂ ನಾವು ಯೋಚನೆ ಮಾಡಿ ಈ ನವೆಂಬರ್ ತಿಂಗಳನ್ನು ಮಕ್ಕಳ ಮಾಸ ಅಂತ ಮಾಡಲೇಬೇಕು ಅಂತ ಮಾಡಿದ್ದೀವಿ. ಈಗ ನಮ್ಮ ರಾಜ್ಯದಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅಂತ ಇದೆ. ಆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದವರು ಕೂಡ ಒಂದು ಪತ್ರ ಬರೀತಾ ಇದ್ದಾರೆ ಸರ್ಕಾರಕ್ಕೆ, ನವೆಂಬರ್ನ ಮಕ್ಕಳ ಮಾಸ ಅಂತ ಡಿಕ್ಲೇರ್ ಮಾಡಿ ಅಂತ. ಸೊ ಹಾಗಾಗಿ ನಾವು ನವೆಂಬರ್ನ ಮಕ್ಕಳ ಮಾಸ ಅಂತ ಕರೆಯೋದು ಸೂಕ್ತ. ನಿಮ್ಗೆ ಅನ್ಸುತ್ತೆ? ನಿಜವಾಗ್ಲೂ ಇದು ಕರೆಕ್ಟ್ ಅಂತಾನೆ ಅನ್ಸುತ್ತೆ ಸರ್. ಹಲವಾರು ಕಾರ್ಯಕ್ರಮಗಳಾಗಿರ್ಬೋದು, ಹಲವಾರು ದಿನಗಳು ಈ ನವೆಂಬರ್ ಮಂತ್ ಅಲ್ಲಿ ಇರೋದು. ಹೌದೌದು, ನಿಜವಾಗ್ಲೂ ಇದು ಸರಿನೇ ಅನ್ಸುತ್ತೆ. ಸೊ ಪ್ರಮುಖವಾಗಿ ಮಕ್ಕಳಿಗೆ ಸಂಬಂಧಪಟ್ಟ ವಿಚಾರಗಳು ಯಾವ್ಯಾವ ಇದೆ ಈ ತಿಂಗಳಲ್ಲಿ ಅಂತ ತಿಳ್ಕೊಬೋದು? ನೋಡಿ, ಮೊದಲನೇದಾಗಿ ಈಗ 7ನೇ ತಾರೀಕು, ನವೆಂಬರ್ 7ನೇ ತಾರೀಕು ಹಸುಳೆಗಳ ರಕ್ಷಣೆ ದಿನ ಅಂತಿದೆ. ಅಂದರೆ ಇನ್ಫ್ಯಾಂಟ್ಸ್ ಪ್ರೊಟೆಕ್ಷನ್ ಡೇ. ಅವತ್ತೇನು ಮಾಡಬೇಕು, ವಿಶ್ವದಲ್ಲಿ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಅಂದರೆ ಹಸುಳೆಗಳು, ಅವ್ರಿಗೆ ಭಾಳ ಪುಟ್ಟ ಮಕ್ಕಳನ್ನ ಅವ್ರಿಗೆ ಯಾವ ಥರ ನೋಡ್ಕೊಳ್ಬೇಕು, ಪೋಷಕರ ಕರ್ತವ್ಯ ಏನೋ, ಸಮುದಾಯದ ಕರ್ತವ್ಯವೇನೋ, ಆಮೇಲೆ ಆ ಸಂದರ್ಭದಲ್ಲಿ ಆ ಮಕ್ಕಳ ಮೇಲೆ ಯಾವ ಕಾಯಿಲೆಗಳು ಬರ್ಬೋದು, ಆಮೇಲೆ ಅಕಸ್ಮಾತ್ ಆ ಮಕ್ಕಳಿಗೆ ಯುದ್ಧಗಳಿಂದ ರಕ್ಷಣೆ ಕೊಡಬೇಕಾಗತ್ತೆ. ಸಮುದಾಯದಲ್ಲಿ ಆ ಥರ ಒಂದು ಮಗು ಇದೆ ಅಂತ ಹೇಳಿದ್ರೆ ಇಡೀ ಸಮುದಾಯ ಮಗುನ ನೋಡ್ಕೋಬೇಕಾಗತ್ತೆ. ಸೊ ಯಾವ ಥರ ದಿನ ಮಗುನ ನೋಡ್ಕೋಬೇಕಾಗತ್ತೆ, ಪ್ರತಿಕ್ರಿಯೆ ಕೊಡಬೇಕಾಗುತ್ತೆ ಅನ್ನೋದು ಅವೇರ್ನೆಸ್ ಇನ್ಫ್ಯಾಂಟ್ಸ್ ಡೇ ಅಂತ ಒಂದು ಮಾಡಿದ್ದಾರೆ. ಅದಾದಮೇಲೆ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಅಬ್ದುಲ್ ಕಲಾಂ ಅವ್ರದ ಬರ್ತ್ಡೇ ಇದೆ, ಅದನ್ನು ನ್ಯಾಷನಲ್ ಸ್ಟೂಡೆಂಟ್ಸ್ ಡೇ ಅಂತ ಮಾಡಿದ್ದಾರೆ. ಹೌದಲ್ವಾ? ಅವರು ನಗ್ನಗ್ತಾ ಮಕ್ಕಳ ಜೊತೆ ಮಾತಾಡ್ತಿದ್ದ ರೀತಿಗಳನ್ನ ನಮ್ಗೆ ಭಾಳ ಖುಷಿ ಆಗುತ್ತೆ. ಹೌದು, ಭಾಳ ಖುಷಿ ಆಗುತ್ತೆ. ಸ್ಪರ್ಶ ಸಂಸ್ಥೆಯವರು ಅವ್ರನ್ನ ಮೀಟ್ ಮಾಡಿದ್ರು.
ಸೊ ಅದಕ್ಕಿಂತ ಭಾಳ ಇಂಪಾರ್ಟೆಂಟು ನಿಮಗೆ ನಮ್ಮ ನವೆಂಬರ್ 14 ಏನು ಹೇಳಿ ಮಕ್ಕಳ ದಿನಾಚರಣೆ. ನಮ್ಮ ಚಾಚಾ ನೆಹರು ಅವರು ತಮ್ಮ ಬರ್ತ್ಡೇನ ಮಕ್ಕಳ ದಿನಕ್ಕೆ ಆಚರಣೆ ಮಾಡಿ ಅಂತ ಹೇಳಿದ್ರು. ಆಮೇಲೆ ನವೆಂಬರ್ 20 ಅಂತಾರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ದಿನ. ಅದಕ್ಕೆ ನಾವು ಇನ್ನೂ ನಮಗೆ ಸಂವಿಧಾನದ ದಿನ ಬರುತ್ತೆ. ಯಾವತ್ತು ಹೇಳಿ? ನವೆಂಬರ್ 26 ಸಂವಿಧಾನದ ದಿನ ಬರುತ್ತೆ. ಆ ಸಂವಿಧಾನದ ದಿನ ಬಂದಾಗ ನಾವು ಅದನ್ನು ಎಲ್ಲ ಮಕ್ಕಳಿಗೂ ಇಡೀ ಜನಕ್ಕೆ ತಿಳಿಸ್ಬೇಕಾಗತ್ತೆ. ನಮ್ಮ ಸಂವಿಧಾನದ ಪರಿಚಯದ 5 ಭಾಳ ಮುಖ್ಯ ಮಕ್ಕಳಿಗೆ. ಏನು ಗೊತ್ತಾ? ಭಾರತದಲ್ಲಿ ಹುಟ್ಟಿದವರೆಲ್ಲ ಪ್ರಜೆಗಳೇ ಅಂತ. ಸೊ ಹಾಗಾಗಿ ನಾವೊಂದು ಘೋಷಣೆಯನ್ನು ಬದಲಾಯಿಸ್ಕೊಳ್ಬೇಕಾಗತ್ತೆ. ಸಾಮಾನ್ಯ ಎಲ್ಲರೂ ಇಂದಿನ ಮಕ್ಕಳು ನಾಡಿನ ಪ್ರಜೆಗಳು ಅಂತ ಹೇಳ್ಬಿಡ್ತಾರಲ್ಲ, ಅದು ಹೇಳಬಾರ್ದು. ಇಂದಿನ ಮಕ್ಕಳು ಇಂದಿನದೇ ಪ್ರಜೆ ಅಂತ ಹೇಳಬೇಕು. ಸೊ ಇಷ್ಟೆಲ್ಲ ವಿಚಾರಗಳು ದಿನಗಳು ನವೆಂಬರಲ್ಲಿ ಬರುತ್ತೆ. ಸೊ ಹಾಗಾಗಿ ನವೆಂಬರ್ನ ಮಕ್ಕಳ ದಿನ ಅಂತ ಮಾಡೋದು ಭಾಳ ಒಳ್ಳೆಯದು ಅಂತ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ. ಸರ್, ಈಗಿನ ಸಮಾಜದಲ್ಲಿ ನಾವು ನೋಡೋದಾದರೆ ಮಕ್ಕಳ ರಕ್ಷಣೆ ಬಗ್ಗೆ ಆಗಿರ್ಬೋದು, ಅವ್ರಿಗೆ ಸಂಬಂಧಪಟ್ಟ ವಿಚಾರಗಳು ಜನರಿಗೆ ಎಷ್ಟು ಮಟ್ಟಕ್ಕೆ ತಲುಪಿದೆ, ಅವ್ರ ಬಗ್ಗೆ ಎಷ್ಟು ಅರಿವಿದೆ ಅದ್ರ ಬಗ್ಗೆ? ನೋಡಿ, ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದರೆ, ಈಗ 1989 ಮಕ್ಕಳ ಹಕ್ಕುಗಳು ವಿಶ್ವದಲ್ಲಿ ಜಾರಿ ಆಯಿತು ಅಂತ ಹೇಳಿ. 1992 ಡಿಸೆಂಬರ್ 11ನೇ ತಾರೀಕು ನಮ್ಮ ಭಾರತ ಮಕ್ಕಳ ಹಕ್ಕುಗಳಿಗೆ ಒಡಂಬಡಿಕೆ ಸೈನ್ ಮಾಡಿತು. ಈ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯಲ್ಲಿ ಪರಿಚಯದ 42 ಏನು ಹೇಳುತ್ತಪ್ಪ ಅಂದರೆ, ಯಾವ ದೇಶ ಮಕ್ಕಳ ಹಕ್ಕುಗಳಿಗೆ ಸೈನ್ ಮಾಡಿದೆಯೋ ಅದಕ್ಕೆ ವ್ಯಾಪಕ ಪ್ರಚಾರ ಕೊಡಬೇಕು. ಅದೇ ಎಲ್ಲರಿಗೂ ತಿಳಿಬೇಕು. ನಮ್ಮ ದೇಶದಲ್ಲಿರೋ ನಾಗರಿಕರಿಗೆಲ್ಲರೂ ಮಕ್ಕಳ ಹಕ್ಕುಗಳು ತಿಳ್ಕೋಬೇಕು. ಆಮೇಲೆ ಇನ್ನೊಂದು ಹೇಳುತ್ತಲ್ಲಿ ರ್ಯಾಟಿಫಿಕೇಶನ್ ಅಂತ ಒಂದು ಪದ ಬರುತ್ತೆ. ಅಂದರೆ ಅದನ್ನು ಒಪ್ಪಿಕೊಳ್ಳಬೇಕು. ನಮ್ಮ ದೇಶದ ಸಂವಿಧಾನದಲ್ಲಿ, ನಮ್ಮ ದೇಶದ ರಾಷ್ಟ್ರೀಯ ನಿಯಮಗಳಲ್ಲಿ, ಅದು ಮಕ್ಕಳ ನಿಯಮಗಳಲ್ಲಿ, ಮಕ್ಕಳ ಕಾನೂನುಗಳಲ್ಲಿ ಮಕ್ಕಳ ಹಕ್ಕುಗಳನ್ನ ಸೇರಿಸ್ಕೋಬೇಕು ಅಂತ. ನಮ್ಮ ಸರ್ಕಾರ ಕ್ರಮೇಣ ಎಲ್ಲಾದರೂ ಸೇರಿಸ್ಕೊಂಡು ಕಾನೂನುಗಳು ತಿದ್ದುಪಡಿ ಆಗ್ತಾ ಇದೆ. ಆದರೆ ವ್ಯಾಪಕ ಪ್ರಚಾರ ಅನ್ನೋದು ಇನ್ನೂ ಆಗಬೇಕಾಗಿದೆ. ತುಂಬ ಜನಕ್ಕೆ ಮಕ್ಕಳ ಹಕ್ಕುಗಳು ಏನು ಅಂತ ಹೇಳುತ್ತೋ ಸ್ವಲ್ಪ ಗೊತ್ತಿರೋ ಬದುಕುವ ಹಕ್ಕು, ರಕ್ಷಣೆ ಹಕ್ಕು, ಅಭಿವೃದ್ಧಿ ಹಕ್ಕು, ಭಾಗವಹಿಸುವ ಹಕ್ಕು ಅಂತ ಅಂದ್ಬಿಡ್ತಾರೆ. ಆದರೆ ಈ 4 ಇದೆಯಲ್ಲ, ಬದುಕುವ ಹಕ್ಕು, ರಕ್ಷಣೆ ಹಕ್ಕು, ಅಭಿವೃದ್ಧಿ ಹಕ್ಕು, ಭಾಗವಹಿಸುವ ಹಕ್ಕು, ಇವೆಲ್ಲ ಹಕ್ಕುಗಳ ಗುಂಪುಗಳು. ಒಟ್ಟು ನೋಡಿದ್ರೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ತೆಗೆದು ನೋಡಿದ್ರೆ ಅಲ್ಲಿ 54 ಪರಿಚ್ಛೇದಗಳಿದೆ. ಅಂದರೆ 54 ಪರಿಚ್ಛೇದಗಳಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಿದ್ದು 1ರಿಂದ 40 ತನಕ. ಅಂದರೆ ಮಕ್ಕಳಿಗೆ ಗಟ್ಟಿಯಾಗಿ 1ರಿಂದ 40 ಹಕ್ಕುಗಳಿದೆ ಅಂತ ಹೇಳ್ಬೋದು. ಸೊ ಇದು ಪ್ರಚಾರ ಆಗಬೇಕು. ಸೊ ಹೆಚ್ಚಿನ ಇನ್ನೂ ಪ್ರಚಾರ ಆಗ್ತಾ ಜನಗಳಲ್ಲಿ ಒಂದು ರೀತಿಯಲ್ಲಿ ಜಾಗೃತಿ ಬರುತ್ತೆ. ಸೊ ಅವಾಗ ಚೈಲ್ಡ್ ಲೇಬರು ಅಥವಾ ಬಾಲಕಾರ್ಮಿಕ ಪದ್ಧತಿ ಅಥವಾ ಇದು ಬಾಲ್ಯ ವಿವಾಹ ಇವೆಲ್ಲ ನಿಲ್ತಾ ಹೋಗ್ಬೋದು ಅನ್ನೋ ಅನಿಸುತ್ತೆ. ಸೊ ಜನಗಳು ಇನ್ನೂ ಸರಿ ಹೋಗಿಲ್ಲ, ಆಗಬೇಕು ಅನ್ನೋದು ನಿಧಾನಕ್ಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವೆಲ್ಲ ಒಂಥರ ವಿಕಾಸ, ಹೂವು ಅರಳ್ದಂಗೆ, ರಾಕೆಟ್ ಹೋದಂಗಲ್ಲ, ತಕ್ಷಣ ಆಗ್ಬಿಡಲ್ಲ ಪರಿಣಾಮ. ನಿಧಾನಕ್ಕೆ ಜನಗಳ ಮನಸ್ಸಿಗೆ ಹೋಗಬೇಕು. ಅದು ಬದಲಾವಣೆಯನ್ನು ನಾವು ವೇಟ್ ಮಾಡಬೇಕಾಗುತ್ತೆ ಕೂಡ. ಈಗಿನ ದಿನಗಳಲ್ಲಿ ಮಕ್ಕಳು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಶಿಕ್ಷಣದಲ್ಲಾಗಿರ್ಬೋದು ಅಥವಾ ಆರೋಗ್ಯದಲ್ಲಾಗಿರ್ಬೋದು ಅಥವಾ ಡಿಜಿಟಲ್ ಮುಖಾಂತರ ಎಲ್ಲ ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ. ಅದ್ರಲ್ಲಿ ನೀವು ಪ್ರಮುಖವಾಗಿ ಯಾವ್ದನ್ನ ಗಮನಿಸಿದ್ದೀರಾ? ಅದನ್ನ ಸ್ವಲ್ಪ ತಿಳಿಸಿ. ನೋಡಿ, ಮಕ್ಕಳ ಸಮಸ್ಯೆ ಅಂತ ಹೇಳಿದ್ರೆ ಎಲ್ಲಾ ಸಮಸ್ಯೆಗಳು ಬಹಳ ಇಂಪಾರ್ಟೆಂಟ್. ಎಲ್ಲಾದ್ರಲ್ಲೂ ಮಕ್ಕಳು ಸಿಕ್ಕೊಂಡು ಒದ್ದಾಡ್ತಾರೆ. ಯಾಕಂದ್ರೆ ಮಕ್ಕಳು ಬೇಗ ಜನಗಳನ್ನ ನಂಬಿಡ್ತಾರೆ. ಈಗ ಡಿಜಿಟಲ್ ವಿಚಾರಗಳನ್ನೇ ತಗೊಳ್ಳಿ. ಈಗ ನಿನ್ನೆ ರೀಸೆಂಟಾಗಿ ತಮಿಳ್ನಾಡಲ್ಲಿ ಅದಕ್ಕೊಂದು ಪುಸ್ತಕನೇ ಮಾಡಿದ್ದಾರೆ, ಹೆಣ್ಮಕ್ಕಳ ರಕ್ಷಣೆಗೋಸ್ಕರ. ಏನು ಬ್ರೈಟ್ ಲೈಟ್ ಅಂತ ಪುಸ್ತಕದ ಹೆಸರು ಇಟ್ಬಿಟ್ಟು ಆ ಹೆಣ್ಮಕ್ಳು ಮತ್ತು ಯಾರನ್ನ ಫ್ರೆಂಡ್ ಮಾಡ್ಕೋಬೇಕು, ಯಾರನ್ನ ಫ್ರೆಂಡ್ ಮಾಡ್ಕೋಬಾರ್ದು, ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಇರಬೇಕು, ಫೇಸ್ಬುಕ್ಕಲ್ಲಿ ಯಾವ ಥರ ಇರಬೇಕು, ವಾಟ್ಸಪ್ಪನ್ನು ಯಾವ ಥರ ಉಪಯೋಗಿಸ್ಬೇಕು, ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಮಕ್ಕಳ ಎಲ್ಲ ಸಮಸ್ಯೆಗಳು ತುಂಬ ದೊಡ್ಡದೇನೆ. ಯಾಕಂದ್ರೆ ಒಂದು ಸಮಸ್ಯೆ ಮತ್ತೊಂದು ಸಮಸ್ಯೆಗೆ ಲಿಂಕ್ ಆಗ್ತಾ ಹೋಗುತ್ತೆ. ಕನೆಕ್ಷನ್ ಆಗ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ನೀವು ಫೇಸ್ಬುಕ್ಕಲ್ಲಿ ಯಾರೋ ಅಪರಿಚಿತ ಫ್ರೆಂಡ್ ಮಾಡ್ಕೊಂಡ್ರೆ ಅವನು ಎಲ್ಗೋ ಕರೀತಾನೆ ಅಂದ್ರೆ ಅದು ಟ್ರಾಫಿಕಿಂಗು ಬರುತ್ತೆ, ಮಕ್ಕಳ ಮಾರಾಟಕ್ಕಾಗುತ್ತೆ, ಅಬ್ಯೂಸ್ ಆಗ್ಬೋದು, ಪಾಕ್ಸೋ ಆಗುತ್ತೆ, ಲೈಂಗಿಕ ಕಿರುಕುಳಕ್ಕೆ ಒಳಗಾಗ್ಬಿಡ್ತಾರೆ, ಮಕ್ಕಳ ಮಾರಾಟಗಳಾಗ್ಬಿಡುತ್ತೆ. ಸೊ ಹಾಗೆ ಇಂಥದ್ದೊಂದು ಸಮಸ್ಯೆ ದೊಡ್ಡದು ಅಂತ ಹೇಳಕ್ಕಾಗಲ್ಲ. ಸೊ ಮಕ್ಕಳ ಎಲ್ಲಾ ಸಮಸ್ಯೆಗಳು ಕೂಡ ಮಕ್ಕಳ ಹಕ್ಕುಗಳನ್ನು ಉಲ್ಲಂಘನೆ ಮಾಡುತ್ತೆ. ಈಗ ಮಕ್ಕಳ ಬದುಕು, ರಕ್ಷಣೆ, ಅಭಿವೃದ್ಧಿ, ಭಾಗವಹಿಸಬೇಕು, ಈ 4 ಬಹಳ ಪ್ರಮುಖ. ಈಗ ಉದಾಹರಣೆಗೆ ಮಕ್ಕಳಿಗೆ ಎಲ್ಲಾದರೂ ರಕ್ಷಣೆ ಕೊಟ್ಬಿಟ್ಟಿದ್ವಿ ಅಂತ ಹೇಳೋಣ. ಮನೇಲಿ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊತಾರೆ, ಒಳ್ಳೆ ಸ್ಕೂಲಿಗೆ ಕಳಿಸ್ತಾರೆ, ಮೊಬೈಲ್ ಕೊಟ್ಬಿಟ್ಟಿದ್ದಾರೆ, ದಿನ ಒಬ್ಬ ಹುಡುಗ ಹುಡುಗಿ ಕಾರಲ್ಲೇ ಓಡಾಡ್ತಾರೆ. ಆದರೆ ಮನೆಯಲ್ಲಿ ಅವರಿಗೆ ಮಾತಾಡೋಕ್ಕೆ ಅವಕಾಶ ಇಲ್ಲ. ಅದು ಹೊರನೋಟಕ್ಕೆ ಸಮಸ್ಯೆ ಅನಿಸಲ್ಲ. ಈ ಉದಾಹರಣೆಗೆ ನಮ್ಮ ಮನೆಗಳಲ್ಲೇ ನಮ್ಮ ಮಾತನ್ನ ಅಪ್ಪ ಅಮ್ಮ ಕೇಳಿದ್ರೆ ಏನು ಅನಿಸುತ್ತೆ? ನಮಗೆ ಕೋಪ ಬರುತ್ತೆ. ಪ್ರತಿದಿನ ಕೇಳದೆ ಹೋದ್ರೆ
ನಾವು ಬದುಕಬಾರ್ದು, ಯಾಕೆ ಬದುಕಬೇಕು, ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂತ ಎಷ್ಟೋ ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು ಸರ್. ಹೌದಲ್ವಾ? ಸೊ ಮಾತಾಡೋಕ್ಕೆ ಅವಕಾಶ ಕೊಡೋದು ಭಾಳ ಮುಖ್ಯ. ಸೊ ಹಾಗಾಗಿ ಒಂದು ಸಿಂಗಲ್ ಸಮಸ್ಯೆ ದೊಡ್ಡದು ಅಂತಲ್ಲ, ಎಲ್ಲ ಸಮಸ್ಯೆಗಳು ಮಕ್ಕಳಿಗೆ ನಿಜಕ್ಕೂ ದೊಡ್ಡದು. ಅದನ್ನು ಉಲ್ಲಂಘನೆ ಮಾಡಬಾರ್ದು, ಹಕ್ಕುಗಳನ್ನ. ಆ ಉಲ್ಲಂಘನೆ ಆಗದೇ ಇದ್ದಾಗ ನಾವು ನೋಡ್ಕೋಬೇಕು. ಖಂಡಿತ ಸರ್. ಈಗ ನಾವು ನೋಡ್ತಿರೋ ಹಾಗೆ ಹಲವಾರು ಕಡೆ ಯುದ್ಧಗಳು ನಡೀತಿದೆ. ಹೌದು. ಆ ತರ ಸ್ಥಳಗಳಲ್ಲಿ ಮಕ್ಕಳ ರಕ್ಷಣೆ ನಿಜವಾಗ್ಲೂ ಆಗ್ತಿದ್ಯಾ? ಅಲ್ಲಿ ಮಕ್ಕಳು ಹೇಗೆ ತೊಂದರೆಗಳನ್ನ ಎದುರಿಸ್ತಿದ್ದಾರೆ? ಅದಕ್ಕೆ ಯಾವ ರೀತಿ ಕ್ರಮಗಳನ್ನ ಇದು ಈಗಿನ ಸಂದರ್ಭ ಅಲ್ಲ, ಭಾಳ ಇಂಪಾರ್ಟೆಂಟು. 1914 ಏನು 1914 ಮೊದಲ ಮಹಾಯುದ್ಧ ಆಗಿದ್ದು. ಹಾಂ ಸರ್. ಆ ಮೊದಲ ಮಹಾಯುದ್ಧದಲ್ಲಿ ಭಾಳ ಕಷ್ಟ ಅನುಭವಿಸಿದ್ದು 3 ಖಂಡಗಳು. ಒಂದು ಆಫ್ರಿಕಾ, ಇನ್ನೊಂದು ಏಷ್ಯಾ, ಇನ್ನೊಂದು ಯುರೋಪ್. ಈ 3 ಖಂಡಗಳಲ್ಲಿ ಎಷ್ಟು ಭೀಕರವಾಗಿತ್ತು ಪರಿಸ್ಥಿತಿ ಅಂತ ಹೇಳಿದ್ರೆ, ಈಗ ನೋಡಿ, ಒಂದು ಸಾಮಾಜಿಕ ನೈಸರ್ಗಿಕ ವಿಕೋಪ ಆಗುತ್ತೆ, ಪ್ರವಾಹ, ಭೂಕಂಪ ಅಥವಾ ಕಾಡ್ಗಿಚ್ಚು ಯಾವುದನ್ನ ಆಗ್ಬೋದು. ಅದರಲ್ಲಿ ತುಂಬ ಕಷ್ಟ ಅನುಭವಿಸ್ತಾರೆ ಯಾರು? ಮಕ್ಕಳೇ. ಯುದ್ಧದ ಸಂಬಂಧದಲ್ಲಿ ಏನಾಗುತ್ತೆ, ಪೇರೆಂಟ್ಸು ಅದರಲ್ಲಿ ಗಂಡಸರೆಲ್ಲ ಯುದ್ಧ ಭೂಮಿಗೆ ಹೋಗಿದ್ರು. ಅಮ್ಮಂಗೆ ಯಾವಾಗಲೂ ಆತಂಕ, ಸ್ಕೂಲ್ ಇಲ್ಲ, ಆರೋಗ್ಯದ ಪರಿಸ್ಥಿತಿ ಸರಿ ಇಲ್ಲ, ಆಟ ಆಡೋಕ್ಕಾಗಲ್ಲ. ಅವಾಗೆಲ್ಲ ಸೈರನ್ ಕೂಗೋದು, ಏರ್ಪ್ಲೇನ್ ಬರ್ತಿದೆ ಬಾಂಬ್ ಹಾಕೋಕ್ಕೆ ಅಂತ ಇವರೆಲ್ಲ ಓಡೋಗಿ ಔಸ್ಕೋಬೇಕಾಗಿತ್ತು. ಆ ಸಂದರ್ಭದಲ್ಲಿ 1914 ಇಸ್ವಿನಲ್ಲಿ ಸುಮಾರು ಲಕ್ಷಾಂತರ ಮಕ್ಕಳು ಪ್ರಾಣ ಕಳ್ಕೊಂಡ್ರು, ಕೋಟ್ಯಾಂತರ ಮಕ್ಕಳು ಅಂಗವಿಕಲರಾದರು. ಹೌದು ಸರ್. ಅವಾಗ ಇದನ್ನೆಲ್ಲ ಒಬ್ಬ ಮಹಿಳೆ ಗಮನಿಸ್ತಾ ಇದ್ಲು, ಇಂಗ್ಲೆಂಡಿನ ಒಬ್ಬ ಮಹಿಳೆ. ಆ ಮಹಿಳೆ ಹೆಸರು ಎಗ್ಲಾಂಟಿನ್ ಜಬ್ ಅಂತ. ಏನು ಹೇಳಿ? ಎಗ್ಲಾಂಟಿನ್ ಜಬ್. ಆಕೆ ಒಬ್ಬ ಟೀಚರು. ಅವಳೇನು ಮಾಡಿದ್ಲು, ಹಣ ಸಂಗ್ರಹ ಮಾಡಿ ಇಂಥ ಮಕ್ಕಳ ರಕ್ಷಣೆ ಮಾಡಬೇಕು, ನಾವು ಯುದ್ಧದಲ್ಲಿ ಮಕ್ಕಳು ಭಾಗಿಯಾಗಬಾರ್ದು, ಯುದ್ಧದ ಪರಿಣಾಮ ಮಕ್ಕಳು ಆಗಬಾರ್ದು ಅಂತ ಆಕೆ ಸೇವ್ ದ ಚಿಲ್ಡ್ರನ್ ಫಂಡ್ ಅಂತ ಒಂದು ಸಂಸ್ಥೆ ಮಾಡಿದ್ಲು. ಆ ಸಂಸ್ಥೆ ಈಗಲೂ ನಡೀತಾ ಇದೆ. ಸೊ ಅದು ಆಕೆ ಮಾಡಿದ ಪರಿಣಾಮವಾಗಿ ಈ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯಲ್ಲಿ ಪರಿಚ್ಛೇದ 38 ಈಗ ನಡೀತಾ ಇರೋದು ದೇಶಗಳನ್ನು ನೋಡಿದ್ರೆ ಹಲವಾರು ಮಕ್ಕಳು ಅನಾಥರಾಗ್ಬಿಟ್ಟಿದ್ದಾರೆ ಈಗಾಗಲೇ. ಆಮೇಲೆ ಅಲ್ಲಿ ಕೆಲವು ಕಡೆ ಕಾಯಿಲೆಗಳು ಮಕ್ಕಳಿಗೆ ಬರ್ತಾ ಇದೆ, ನಿಮೋನಿಯಾ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಆಮೇಲೆ ಒಂದಲ್ಲಿ ಅನಾಥ ಮಕ್ಕಳ ಊರು ಅಂತಾನೆ ಒಂದು ಮಾಡಿಬಿಟ್ಟಿದ್ದಾರೆ ಅಂತ ಪತ್ರಿಕೆಯಲ್ಲಿ ನೋಡಿದೆ. ಸೊ ಇದು ನಿಲ್ಲಬೇಕು. ಅದಕ್ಕೆ ಇಡೀ ದೇಶದವರು, ಇಡೀ ವಿಶ್ವದವರೆಲ್ಲ ಒಂದಾಗಿದ್ದಕ್ಕೆ ಪ್ರತಿಭಟನೆ ಮಾಡಿದ್ರೆ ಮಾತ್ರ ಇದು ನಿಲ್ಲಕ್ಕೆ ಸಾಧ್ಯ ಅನ್ಸುತ್ತೆ ನನಗೆ. ಸರ್, ಈಗ ತಾಯಿ ಗರ್ಭದಲ್ಲೇನೆ ತಾರತಮ್ಯ ಶುರುವಾಗುತ್ತೆ. ಹೆಣ್ಮಗು ಅಂತ ಗೊತ್ತಾಗಿದ ತಕ್ಷಣ ಅದನ್ನ ಅಬೋಷನ್ ಮಾಡಿಸೋದಾಗಿರ್ಬೋದು, ಆ ಥರ ಎಲ್ಲ ಮಾಡ್ತಾರೆ. ಮತ್ತೆ ಪುಟ್ ಮಕ್ಕಳಲ್ಲಿ ಅಪೌಷ್ಟಿಕತೆ, ರಕ್ತಹೀನತೆ ಅದೆಲ್ಲ ನಾವು ನೋಡ್ತಿದೀವಿ. ಈಗ ಪುಟ್ಟ ಮಕ್ಕಳ ರಕ್ಷಣಾ ದಿನ ಅಂತ ಕೂಡ ಮಾಡ್ತಾರಲ್ವಾ, ಅದ್ರ ಬಗ್ಗೆ ಏನ್ ಸಂದೇಶ ಕೊಡ್ತಾರೆ? ಇನ್ಫ್ಯಾನ್ಸ್ ಡೇ ಅಂತ ಮಾಡಿ, ಇನ್ಫ್ಯಾಂಟ್ ಪ್ರೊಟೆಕ್ಷನ್ ಡೇ, ನವೆಂಬರ್ 7ನೇ ತಾರೀಕು. ಹಾಗೆ ಹಸುಳೆಗಳ ರಕ್ಷಣಾ ದಿನ. ಮಕ್ಕಳ ಹಕ್ಕುಗಳು ಶುರು ಆಗೋದು ತಾಯಿಯ ಹೊಟ್ಟೆನಲ್ಲೇ. ಹೌದು ಸರ್. ಅಲ್ಲೇ ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಆಗೋದು ತಾಯಿಯ ಹೊಟ್ಟೆನಲ್ಲೇ. ಹೆಣ್ಮಕ್ಳು ತಾಯಿ ಗರ್ಭದಲ್ಲಿ ಇದೆ ಗೊತ್ತಾದ ಹಿಡಿಗೆ ಆ ಮಗುನ ತೆಗೆಸುವಂಥ ಕೆಲಸಗಳಾಗತ್ತೆ. ಆಯ್ತು, ಮಗು ಈಚೆ ಬಂತು ಅನ್ಕೊಳ್ಳೋಣ, ಅದನ್ನು ಸರಿಯಾಗಿ ನೋಡ್ಕೊಳ್ಳಲ್ಲ. ನಮ್ಮ ದೇಶದಲ್ಲಿ ಭಾಳಷ್ಟು ಹೆಣ್ಮಕ್ಳು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ, ಭಾಳಷ್ಟು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಸೊ ಈ ಮಕ್ಕಳಿಗೆಲ್ಲ ಯಾವ ರೀತಿ ನಾವು ನೋಡ್ಕೊಳ್ಬೇಕು, ಆಮೇಲೆ ದಾದಿಯರು ಯಾವ ಥರ ಇರಬೇಕು. ಆಮೇಲೆ ಈಗ ಭಾಳ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತೀನಿ. ನೀವು ಒಂದು ದೇಶ ಬೆಳೆದಿದೆ ಅಂತ ಹೆಂಗೆ ಹೇಳ್ತೀರಾ? ಯಾವ ರೀತಿ ಹೇಳ್ತೀರಾ? ನಿಮಗೆ ಒಂದು ಪ್ರಶ್ನೆ ಕೇಳೋಣ, ಒಂದು ದೇಶ ಯಾವ ಥರ ಬೆಳೆದಿದೆ ಅಂತ, ಪಾಪ್ಯುಲೇಷನ್, ಜನಸಂಖ್ಯೆ ಆ ಥರ ಹೇಳ್ತೀರಾ. ಆದರೆ ನಿಜಕ್ಕೆ ನಾವು ನೋಡೋದಾದರೆ ನಿಮ್ಮ ದೇಶದಲ್ಲಿ ಎಷ್ಟು ಕಡಿಮೆ ಮಕ್ಕಳು ಸಾಯ್ತಾರೆ, ಎಷ್ಟು ಕಡಿಮೆ ಮಕ್ಕಳು ಸಾಯಿದ್ರೆ ಅಷ್ಟು ಬೆಳವಣಿಗೆ ಆಗಿದೆ ನಿಮ್ಮ ದೇಶ. ಈಗ ನೀವು ಇನ್ನೊಂದು ಪದ ಕೇಳಿರೋದು IMR ಅಂತಿದೆ, ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್, ಅಂದರೆ ಶಿಶು ಮರಣ ಪ್ರಮಾಣ. ಶಿಶು ಮರಣ ಪ್ರಮಾಣ ಎಷ್ಟು ಕಡಿಮೆ ಇರುತ್ತೆ ಆ ದೇಶಗಳು ಬೆಳೆದಿರುತ್ತೆ. ಅಂದರೆ ನಮ್ಮಲ್ಲಿ 1000 ಮಕ್ಕಳು ಹುಟ್ಟುತ್ತಾರೆ ಅಂತೇಳಿ. ಆ 1000 ಮಕ್ಕಳು ಹುಟ್ಟೋದ್ರಲ್ಲಿ ಸುಮಾರು 5 ವರ್ಷ ದಾಟುವಷ್ಟಿಗೆ ಒಂದು 1000 ಮಕ್ಕಳಲ್ಲಿ ಸುಮಾರು ಒಂದು 45 ಜನ ಮಕ್ಕಳು ಸತ್ತೋಗ್ಬಿಡ್ತಾರೆ. ನಮ್ಮ ದೇಶದ ಜನಸಂಖ್ಯೆ ನೋಡಿದ್ರೆ ಕೋಟ್ಯಾಂತರ ಇದೆ. ಅದರಲ್ಲಿ ದಿನಕ್ಕೆ ಒಂದು 45 ಜನ ಮಕ್ಕಳು ಸಾಯ್ತಿದ್ದಾರೆ ಅಂತ ಹೇಳಿದ್ರೆ ಅದರ ಪ್ರಮಾಣ ಇನ್ನೂ ಜಾಸ್ತಿ ಇರುತ್ತೆ. ನಮ್ಮ ದೇಶ ಒಂದು 102ನೇ ಸ್ಥಾನ, 103ನೇ ಸ್ಥಾನದಲ್ಲಿ ಇರ್ಬೋದು. ಆದರೆ ನಂಬರ್ 1 ಸ್ಥಾನದಲ್ಲಿ ಇರೋದು ಯಾವ್ದು ಗೊತ್ತಾ ಮಕ್ಕಳ ರಕ್ಷಣೆಯಲ್ಲಿ? ನಮ್ಮ ಸ್ವಿಟ್ಜರ್ಲ್ಯಾಂಡ್. ಅಲ್ಲಿ ಕೇವಲ ಒಂದು ಮಗು ಸಾಯುತ್ತೆ. ಈಗ ನೋಡಿ, ಒಂದು ಮಗು ಸತ್ತೋಯ್ತು ಅಂದರೆ ನಮ್ಗೆ ಏನೇನು ತೋರಿಸುತ್ತೆ? ಅಲ್ಲಿ ಸಾರಿಗೆ ಸಂಪರ್ಕ ಸರಿ ಇಲ್ಲ, ಗರ್ಭಿಣಿಯನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ, ಮಿಡ್ವೈಫ್ ಇರಲಿಲ್ಲ ಅಲ್ವಾ, ಆಮೇಲೆ ಸುತ್ತಮುತ್ತ ಸರಿಯಾದ ಎಜುಕೇಷನ್ ಇಲ್ಲ. ಸೊ ಈ ಎಲ್ಲ ವಿಚಾರಗಳು ತಿಳಿಸುತ್ತೆ. ಅದಕ್ಕೆ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿ ಈ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ಅಂತ ಕರೀತಾರೆ, ಅಭಿವೃದ್ಧಿ ಮಾಪಕಗಳಲ್ಲಿ ಶಿಶು ಮರಣ ಪ್ರಮಾಣ ಒಂದು ಕೂಡ. ಸೊ ಹಾಗಾಗಿ ಈ ಶಿಶು ಮರಣ ಪ್ರಮಾಣ ಕಡಿಮೆ ಮಾಡಬೇಕು,
ದೇಶ ಬೆಳವಣಿಗೆ ಆಗಿದೆ ಅಂತ ತೋರಿಸ್ಬೇಕು. ಸೊ ಅದಕ್ಕೋಸ್ಕರ ಈ ಶಿಶುಗಳ ರಕ್ಷಣೆಯ ದಿನ ಅಂತ ಮಾಡಿದ್ದಾರೆ. ಯಾಕೆ ನಮ್ಮಲ್ಲಿ ಗರ್ಭಿಣಿಯರು ಸತ್ತೋಗ್ತಾರೆ ಜಾಸ್ತಿ? ಅದಕ್ಕೆ ಬಲವಾದ ಕಾರಣ ಯಾವುದು ಗೊತ್ತಾ? ಬಾಲ್ಯ ವಿವಾಹ. ಇನ್ನು ಆ ಹೆಣ್ಮಗುಗೆ ಗರ್ಭ ಬೆಳೆದೇ ಇರೋದಿಲ್ಲ, ಆಗಲೇ ಗರ್ಭಿಣಿ ದಾಸ್ತಾರೆ, ಹೆರಿಗೆ ಸತ್ತೋಗ್ತಾರೆ. ಅದಕ್ಕೆ MMR ಅಂತ ಕರೀತಾರೆ, ಮೆಟರ್ನಲ್ ಮಾರ್ಟಾಲಿಟಿ ರೇಟ್, ಮಾತೆಯರ ಮರಣ ಪ್ರಮಾಣ. ಸೊ ಈ ಎರಡು IMR MMR ಇದನ್ನು ನೋಡೋಕೆ ಇನ್ನೊಂದು ಜ್ಞಾಪಕ ಬರುತ್ತೆ, ಲಿಂಗಾನುಪಾತ. ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗ್ತದೆ. 1000 ಜನ ಗಂಡು ಮಕ್ಳಿದ್ರೆ 1008 ಹೆಣ್ಮಕ್ಳು ಇರಬೇಕು, ಇನ್ನು 8 ಜನ ಜಾಸ್ತಿ ಇರಬೇಕು. ಆದರೆ ನಮ್ಮಲ್ಲಿ ತೊಗೊಂಡ್ರೆ ನಮ್ಮದು 950 945 ಇಳಿತಾ ಇದೆ. ಸೊ ಇದೇ ಥರ ಹೆಣ್ಮಕ್ಳು ಸಂಖ್ಯೆ ಕಡಿಮೆ ಆಗಿಬಿಟ್ರೆ ದೇಶ ಭಾಳ ಕಷ್ಟಕ್ಕೆ ಹೋಗಬೇಕಾಗತ್ತೆ. ಸೊ ಈಗ MMRನ ಕಡಿಮೆ ಮಾಡಿದ್ದೀವಿ ಅಂತ ಸರ್ಕಾರನೂ ಹೇಳ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಒಳ್ಳೆ ಪರಿಣಾಮ ಬೀರ್ಬೋದು. ಸೊ IMR MMRನ ಕಡಿಮೆ ಮಾಡೋಕ್ಕೆ ಈ ದಿನ ಭಾಳ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಜನಕ್ಕೆ ಭಾಳ ಒಳ್ಳೆಯ ದಿನ. ಸರ್, ನಾವಾಗ್ಲೇ ಮಾತಾಡ್ತಿರುವಾಗ ಇದೇ ತಿಂಗಳು ನಮ್ಮ ಸಂವಿಧಾನ ದಿನ ಇದೆ ಅಂತ ತಿಳ್ಕೊಂಡ್ವಿ ಅಲ್ವಾ? ಸೊ ಅದರಲ್ಲಿ ಮಕ್ಕಳ ಬಗ್ಗೆ ಇರುವಂತಹ ಮಾಹಿತಿಗಳನ್ನ ಜನ ಯಾವ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ? ಹೌದು, ಸಂವಿಧಾನದ ಪರಿಚ್ಛೇದಗಳು ಯಾವ್ಯಾವ ಥರ ಮಕ್ಕಳಿಗೆ ಯಾವ ಥರ ಇದೆ, ಆಮೇಲೆ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು, ಆಮೇಲೆ ಮೂಲಭೂತ ಕರ್ತವ್ಯಗಳು, ಇವನ್ನೆಲ್ಲ ಯಾವ ಥರ ಅರ್ಥ ಮಾಡ್ಕೊಂಡಿದ್ದಾರೆ ಅದನ್ನು ನೋಡ್ಬೇಕಾಯ್ತು. ಫಸ್ಟು ಆಗಲೇ ಹೇಳಿದೆ, ಫಸ್ಟು ಎಲ್ಲ ಜನಗಳು ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತ ಇದ್ರು. ಅದಕ್ಕೆ ಪರಿಚಯದ 5 ತೆಗೆದು ನೋಡಿದ್ರೆ ಇಂದಿನ ಮಕ್ಕಳು ಇಂದಿನದೇ ಪ್ರಜೆಗಳು ಅಂತ ನಮಗೆ ಗೊತ್ತಾಗುತ್ತೆ. ಹಾಗೆಯೇ ನಮ್ಮ ಸಂವಿಧಾನದ ಒಂದು ಅದ್ಭುತ ವಿಚಾರ ಏನಪ್ಪ ಅಂದರೆ, ಸಂವಿಧಾನದ ಪರಿಚಯದ 21 ಏನಪ್ಪ ಅಂದರೆ ಜೀವಿಸುವ ಹಕ್ಕು. ಜೀವಿಸುವ ಹಕ್ಕು. ಜೀವಿಸಕ್ಕೆ ಏನು ಬೇಕು? ಆಹಾರ, ವಸತಿ, ಇದೆಲ್ಲ ಬೇಕು ಅಂತ ಹೇಳ್ತೀರಾ. ಆದರೆ ನಮ್ಮ ಸಂವಿಧಾನ ಏನು ಹೇಳುತ್ತೆ ಗೊತ್ತಾ? ನಮಗೆ ಜೀವಿಸಕ್ಕೆ ಬೇಕಾಗಿರೋದು ಶಿಕ್ಷಣ. ಪರಿಚಯದ 21 ಜೀವಿಸುವ ಹಕ್ಕು, 21 ಶಿಕ್ಷಣದ ಹಕ್ಕು. ಶಿಕ್ಷಣ ಇದ್ದರೆ ಆಹಾರನೂ ಪದಾರ್ಥನೂ ಸಿದ್ಧಪಡಿಸ್ಕೋಬೋದು, ಆಮೇಲೆ ಕೆಲಸಕ್ಕೂ ಸೇರ್ಕೋಬೋದು, ಆತ್ಮವಿಶ್ವಾಸ ಬೆಳೀತಿ, ಈ ಎಲ್ಲ ವಿಚಾರಗಳಿದೆ. ಆಮೇಲೆ 23 ಮಕ್ಕಳನ್ನ ಮಾರಾಟ ಮಾಡಬಾರ್ದು ಅಂತ ತಿಳಿಸುತ್ತೆ. ಪರಿಚಯದ 15 ತಾರತಮ್ಯ ನಿಲ್ಲಬೇಕು ಅಂತ ತಿಳಿಸುತ್ತೆ. ಆಮೇಲೆ 45 ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣ ಕೊಡಬೇಕು ಅಂತ ಹೇಳುತ್ತೆ. ಸೊ ಹಲವಾರು ಪರಿಚ್ಛೇದಗಳು ಮಕ್ಕಳಿಗೆ ಸೂಕ್ತವಾಗಿದೆ. ಮಕ್ಕಳನ್ನ ಶಾಲೆಗೆ ಕಳಿಸುವುದು ಪೋಷಕರ ಕರ್ತವ್ಯ ಅಂತಲೂ ಒಂದಿದೆ, ಅದನ್ನು ತಿಳ್ಕೋಬೇಕು ಮಕ್ಕಳು. ಸೊ ಈ ಎಲ್ಲ ವಿಚಾರಗಳು ನಮ್ಮ ಸಂವಿಧಾನದಲ್ಲಿದೆ. ಆ ಸಂವಿಧಾನ ದಿನದ ಮಹತ್ವನೇ ಅದು. ಮಕ್ಕಳ ದೃಷ್ಟಿಯಿಂದ ನೋಡಿ, ಮಕ್ಕಳೇ ನೀವು ಓದಕ್ಕೆ ಶುರು ಮಾಡಿ ಸಂವಿಧಾನದ ಮಕ್ಕಳಿಗೆ ಏನಿದೆ ನಾನು ನೋಡ್ತೀನಿ ಅಂತ ಓದಕ್ಕೆ ಶುರು ಮಾಡಿದ್ರೆ ಸಂವಿಧಾನದ ಶಕ್ತಿ ಮಕ್ಕಳಿಗೆ ಸಿಕ್ಕಾಗತ್ತೆ. ಅದು ಅಂಬೇಡ್ಕರ್ ಕನಸು. ಪ್ರತಿಯೊಬ್ಬರಿಗೂ ಅದರಲ್ಲಿರೋ ಮಾಹಿತಿ ಗೊತ್ತಾಗುತ್ತೆ. ಅದನ್ನು ನೀವು ಹೇಳ್ಬೋದಲ್ಲ, ಸಂವಿಧಾನ ಈ ಥರ ಹೇಳಿದೆ, ತಾರತಮ್ಯ ಮಾಡಬೇಡಿ ಅಂತ ಹೇಳಿದೆ, ಅಸ್ಪೃಶ್ಯತೆ ಮಾಡಬೇಡಿ ಅಂತ ಹೇಳಿದೆ. ಸೊ ಇದನ್ನೆಲ್ಲ ಮಕ್ಕಳು ಮಾತಾಡೋಕ್ಕೆ ಬಹಳ ಅನುಕೂಲ ಆಗುತ್ತೆ. ಸರ್, ಇದೇ ತಿಂಗಳು ಈ ಗ್ರಾಮ ಪಂಚಾಯಿತಿಗಳಲ್ಲೆಲ್ಲ ಮಕ್ಕಳ ಗ್ರಾಮ ಸಭೆ ಅಂತ ಮಾಡ್ತಾರಲ್ವಾ, ಅದನ್ನ ನಡೆಸೋ ಪ್ರಮುಖ ಉದ್ದೇಶ ಏನು? ನೋಡಿ, ಆಗ್ಲೇ ಮಕ್ಕಳ ಹಕ್ಕುಗಳಲ್ಲಿ 4 ಪ್ರಮುಖ ಹಕ್ಕುಗಳ ಗುಂಪು ಮಾತಾಡಿದ್ವಿ. ಏನು? ರಕ್ಷಣೆಯ ಹಕ್ಕು, ಬದುಕುವ ಹಕ್ಕು, ಅಭಿವೃದ್ಧಿ ಹಕ್ಕು. 4ನೇದು ಭಾಗವಹಿಸುವ ಹಕ್ಕು. ಭಾಗವಹಿಸುವ ಹಕ್ಕು ಅಂತ ಹೇಳಿದ್ರೆ ಮಕ್ಕಳ ಮಾತಿಗೆ ಬೆಲೆ ಕೊಡಬೇಕು. ಕಿರಿಯರ ಬಗ್ಗೆ ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಮಕ್ಕಳ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಅಳವಡಿಸಿಕೊಳ್ಳಬೇಕು. ಅದು ಭಾಗವಹಿಸುವ ಹಕ್ಕು. ಅಂದ್ರೆ ಮಕ್ಕಳ ಮಾತಿಗೆ ಅವಕಾಶ ಕೊಡಬೇಕು. ಪರಿಚಯದ 12 ಮಕ್ಕಳ ಹಕ್ಕುಗಳು ಇದು ಹೇಳುತ್ತೆ, ಮಕ್ಕಳ ಮಾತಿಗೆ ಬೆಲೆ ಕೊಡಿ ಅಂತ. ಪರಿಚಯದ 13 ಏನ್ ಹೇಳತ್ತಪ್ಪ ಅಂತ ಹೇಳಿದ್ರೆ, ಮಕ್ಕಳಿಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರೆ ನೀವು ಕಾರ್ಯಕ್ರಮ ಮಾಡಿ, ಮಕ್ಕಳು ಅಲ್ಲಿ ಬಂದು ಮಾತಾಡ್ತಾರೆ. ಈ ಉದಾಹರಣೆಗೆ ನೀವೇ ಮಕ್ಕಳ ಹಕ್ಕುಗಳ ಸಂಸತ್ತಲ್ಲಿ ಭಾಗವಹಿಸಿದ್ರಿ, ನಿಮಗೆ ಮಾತಾಡೋಕೆ ಅವಕಾಶ ಕೊಡ್ಲಿಲ್ವಾ? ವಿಧಾನಸೌಧದಲ್ಲೇ ಬಂದು ಮಾತಾಡಿದ್ರಿ ನೀವು. ಅದು ಮಕ್ಕಳ ಭಾಗವಹಿಸುವ ಹಕ್ಕು. ಸೊ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಮಕ್ಕಳು ತಮ್ಮ ಹಳ್ಳಿಗಳಿಂದ ಬಂದು ಅಲ್ಲಿ ಮಕ್ಕಳ ಏನು ಸಮಸ್ಯೆ ಇದೆ, ಅಂಗವಿಕಲ ಮಕ್ಕಳು ಎಷ್ಟು ಜನ ಇದ್ದಾರೆ, ಅಥವಾ ಶಾಲೆ ಬಿಟ್ಟ ಮಕ್ಕಳು ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಮಕ್ಕಳಿಗೆ ಬಾಲ್ಯ ವಿವಾಹ ಆಗ್ತಾ ಇದೆ, ಈ ಎಲ್ಲ ಸಮಸ್ಯೆಗಳನ್ನ ಗ್ರಾಮ ಸಭೆಯ ಅಧ್ಯಕ್ಷರು ಸದಸ್ಯರುಗಳ ಜೊತೆ ಚರ್ಚೆ ಮಾಡುವಂಥ ಒಂದು ಕಾರ್ಯಕ್ರಮ. ಅದು ಏನಾಗುತ್ತೆ, ಗ್ರಾಮೀಣ ಮಕ್ಕಳಿಗೆ ಒಂದು ರೀತಿಯಲ್ಲಿ ಭಾಗವಹಿಸುವ ಹಕ್ಕಕ್ಕೆ ಶಕ್ತಿ ಕೊಡುತ್ತೆ. ನಾನು ಗಮನಿಸಿರೋ ಪ್ರಕಾರ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಈಗ ಸುಮಾರು 2006ರಲ್ಲಿ ಪ್ರಾರಂಭ ಆಯಿತು. ಆ 2006ರಲ್ಲಿ ಪ್ರಾರಂಭ ಆದಾಗ್ಲಿಂದ ಹಲವಾರು ಮಕ್ಕಳು ಅದರಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲಿ ಭಾಗವಹಿಸಿದ ಮಕ್ಕಳು ಒಳ್ಳೊಳ್ಳೆ ಕೆಲಸಗಳಲ್ಲಿದ್ದಾರೆ. ಆಮೇಲೆ ಕೆಲವರು ಗ್ರಾಮ ಪಂಚಾಯತಿ ಮೆಂಬರ್ಗಳು ಆಗಿದ್ದಾರೆ. ಅವರು ಅಂಥ ಕಡೆಯಲ್ಲಿ ಮಕ್ಕಳ ಗ್ರಾಮ ಸಭೆಯನ್ನು ನವೆಂಬರಲ್ಲಿ ಚೆನ್ನಾಗಿ ಆಯೋಜನೆ ಮಾಡ್ತಾರೆ. ಎಲ್ಲ ಮಕ್ಕಳನ್ನ ಕರೆಸ್ಬೇಕು. ಅದಕ್ಕೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರೋದು ನಮ್ಮ ರಾಜ್ಯದಲ್ಲೇ ನೋಡಿ, ಮಕ್ಕಳ ಭಾಗವಹಿಸುವಿಕೆಗೆ 3 ರೀತಿಯ ಅವಕಾಶ ಇದೆ. ಒಂದು, ಪ್ರತಿ ಶಾಲೆಯಲ್ಲೂ
ಮಕ್ಕಳ ಹಕ್ಕುಗಳ ಕ್ಲಬ್ ಇರ್ಬೇಕಂತ ಹೌದು. 2003 ಸುತ್ತೋಲೆ ಬಂದಿದೆ. 2006 ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಆಗ್ಬೇಕು ಅಂತ ಮಾಡಿದೆ. ಇದು ನಮ್ಮ ಕರ್ನಾಟಕದಲ್ಲೇ ಇರೋದು. ಅದು ನಮಗೆ ಒಂದು ಹೆಮ್ಮೆಯ ವಿಚಾರ. ತುಂಬಾ ಖುಷಿ ಆಗುತ್ತೆ ಸರ್ ಇದನ್ನ ಕೇಳಿ. ಇದೇ ತಿಂಗಳು 1979ನೇ ಇಸ್ವಿಯಲ್ಲಿ ಅಂತಾರಾಷ್ಟ್ರೀಯ ಮಕ್ಕಳ ವರ್ಷ ಅಂತ ಘೋಷಣೆ ಆಯ್ತಲ್ವಾ, ಅದು ಯಾಕೆ ಮತ್ತೆ ಅದ್ರ ಉದ್ದೇಶ ಏನು ಅಂತ ತಿಳ್ಕೊಬಹುದಾ ಸರ್? ಹೌದು, ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಮಕ್ಕಳಿಗೆ ಒಂದು ವರ್ಷನೇ ತಿಂಗಳು ಹಾಗೆ ಮಾತಾಡಿದ್ರಿ ನೀವು ಶುರುವಲ್ಲಿ, ಮಕ್ಕಳಿಗೆ ಒಂದು ತಿಂಗಳ ಕೊಟ್ಟಿದ್ದಾರೆ ಅಂತ. ಇವರು ಮಕ್ಕಳಿಗೆ ಒಂದು ವರ್ಷನೇ ಕೊಟ್ಬಿಟ್ಟಿದ್ರು. 1979ನೇ ಇಸ್ವಿ ಅಂತಾರಾಷ್ಟ್ರೀಯ ಮಕ್ಕಳ ವರ್ಷ ಅಂತ. ಯಾಕೆ ಅಂತ ಹೇಳಿದ್ರೆ 1979 ನವೆಂಬರ್ 20ನೇ ತಾರೀಕು ಮಕ್ಕಳ ಹಕ್ಕುಗಳನ್ನು ರಚನೆ ಮಾಡೋದಕ್ಕೆ ಒಂದು ಸಮಿತಿ ಕೂತ್ಕೊಂತು ವಿಶ್ವಸಂಸ್ಥೆನಲ್ಲಿ. ಯಾವಾಗ ಮಕ್ಕಳ ಹಕ್ಕುಗಳ ವಿಚಾರಗಳು ವಿಶ್ವಸಂಸ್ಥೆ ತೆಗೆದುಕೊಂಡಿದೆ ಅಂತ ಆಯಿತು, ಪ್ರತಿ ದೇಶಗಳಿಂದ ಅದರಲ್ಲಿ ಸದಸ್ಯರಿದ್ದರು. ಅವರೆಲ್ಲ ಕೂತ್ಕೊಂಡು ಮಾತಾಡಿ ಆ ವರ್ಷವನ್ನು ಮಕ್ಕಳಿಗೆ ಅಂತ ಮೀಸಲಾಗಿಟ್ಟರು. ಸೊ ಅವಾಗ ನಾನು ಸುಮಾರು 6ನೇ ಕ್ಲಾಸಲ್ಲಿದ್ದೆ. ಅವಾಗ ನಾನು ಇದ್ದಿದ್ದು ಹಾಸನದಲ್ಲಿ. ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿದ್ರು ಅವಾಗ. ಮಕ್ಕಳನ್ನ ಕರೆದು ಅಧ್ಯಕ್ಷರು ಸ್ವಾಗತ ಭಾಷಣ, ವಂದನಾರ್ಪಣೆ ಎಲ್ಲರೂ ಮಾಡೋಕ್ಕೆ. ಅದರಲ್ಲಿ ನಾನು ಸ್ವಾಗತ ಮಾಡೋದಕ್ಕೆ ಆಯ್ಕೆ ಆಗಿದ್ದೆ ಜಿಲ್ಲೆಯಿಂದ. ಅವಾಗ ಫಸ್ಟ್ ಟೈಮ್ ನಂದು ಪೇಪರಲ್ಲಿ ಹೆಸರು ಬಂದಿತ್ತು. ಸೊ ಅವಾಗಲಿಂದ ಮಕ್ಕಳ ಹಕ್ಕುಗಳ ಬಗ್ಗೆ ನಮ್ಮ ಜನಗಳಿಗೆ ತಿಳ್ಕೊಳ್ಳಿ ಅಂತ ಮಾಡಿದ್ದು. 1979ನೇ ಇಸ್ವಿನಲ್ಲಿ ಮಕ್ಕಳ ಹಕ್ಕುಗಳು ಬರೆಯೋಕ್ಕೆ ಶುರು ಮಾಡಿದ್ರು. ಅದನ್ನು ಮುಗಿಸಿದ್ದು 1989ರಲ್ಲಿ. ಅಂದರೆ ಸುಮಾರು 10 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಅಂದರೆ 54 ಪರಿಚ್ಛೇದಗಳನ್ನು ಬರೆಯೋದಕ್ಕೆ 10 ವರ್ಷಗಳು ಬೇಕಾಗಿತ್ತು. ಸೊ ಅದಕ್ಕೆ 1979ನ ನೀವು ಗೂಗಲಲ್ಲಿ ಹುಡುಕಿ ಅದರ ಮಹತ್ವವನ್ನು ಮಕ್ಕಳು ತಿಳ್ಕೊಳ್ಬೇಕಾದ್ ಭಾಳ ಮುಖ್ಯ ಇದೆ. ಮತ್ತು ಇನ್ನು ಮುಂದೆ ಆದರೂ ಇನ್ನೊಂದು ವರ್ಷ ಆದರೂ ಮಕ್ಕಳಿಗೆ ಬರಲಿ ಅಂದರೆ ಮಕ್ಕಳೇ ಡಿಮ್ಯಾಂಡ್ ಮಾಡಬೇಕು. ಸೊ ಆ ಥರ ಆದರೆ ನಿಜಕ್ಕೂ ಮಕ್ಕಳ ಹಕ್ಕುಗಳನ್ನು ಪ್ರಚಾರ ಮಾಡೋಕ್ಕೆ ಇನ್ನೊಂದು ಅವಕಾಶ ಆಗುತ್ತೆ. ಸರ್, ಈಗ ನಾವು ಸ್ಪರ್ಶ ಸಂಸ್ಥೆ ಅಂತ ಆಗಿರ್ಬೋದು ಅಥವಾ ಮಕ್ಕಳಿಗೋಸ್ಕರ ಕೆಲಸ ಮಾಡ್ತಿರೋಂತಹ ಹಲವಾರು ಸಂಸ್ಥೆಗಳು ಈ ತಿಂಗಳಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನ ನಡೆಸಿದ್ರೆ ತುಂಬ ಉಪಯೋಗ ಆಗುತ್ತೆ? ಇದು ನಮ್ಮ ವಿಶ್ವಸಂಸ್ಥೆ ಜೊತೆಗೆ ಯುನೆಸೆಫ್ ಅಂತ ಅದರ ಅಂಗ ಸಂಸ್ಥೆ ಇದೆಯಲ್ಲ, ಅವರೇನು ಮಾಡ್ತಾರೆ, ಈಗ ನವೆಂಬರ್ 14ರಿಂದ 20ನೇ ತಾರೀಕು ಚಿಲ್ಡ್ರನ್ ಟೇಕ್ ಓವರ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅಂದರೆ ಹಿರಿಯರ ಕೆಲಸನ ಮಕ್ಕಳೇ ಮಾಡೋದು. ಸೊ ಅದಕ್ಕೆ ನಾವು ಕರ್ನಾಟಕ ಮಕ್ಕಳ ಹಕ್ಕುಗಳ ನಿಗಾ ಕೇಂದ್ರದಲ್ಲಿ ಕೆಲಸ ಮಾಡ್ತಿದ್ದಾಗ ಅಲ್ಲಿ ನಿಮ್ಮ ಸ್ಪರ್ಶ ಸಂಸ್ಥೆಯ ಮಕ್ಕಳು ಕೂಡ ಬಂದಿದ್ರು. ನಾವು ಅವರೇ ಮಕ್ಕಳೇ ನ್ಯೂಸ್ ಓದೋದು, ಆಮೇಲೆ ಮಕ್ಕಳೇನೆ ಒಂದಿನ ಅಧಿಕಾರಿಗಳಾಗುವಂಥದ್ದು, ಪತ್ರಕರ್ತರಾಗಿ ಕೆಲಸ ಮಾಡುವಂಥದ್ದು ಮಾಡಿದ್ರು. ಸುಮಾರು ಜನ ಮಾಡಿದ್ರು. ಆಮೇಲೆ ನಿಮ್ಮಲ್ಲಿ ನಿಮ್ಮ ಕನಕ ಅವರು ಪಾರ್ಲಿಮೆಂಟ್ಗೆ ಹೋಗಿ ಅಲ್ಲಿ ಮಾತಾಡಿದ್ರು. ಅದು ಚಿಲ್ಡ್ರನ್ ಟೇಕ್ ಓವರ್ ನವೆಂಬರಲ್ಲೇ ಆಗಿತ್ತು. ಸೊ ಆ ಕಾರ್ಯಕ್ರಮದಲ್ಲಿ ಎಲ್ಲ ಸಂಸ್ಥೆಗಳು ತೊಡಗಿಸ್ಕೊಳ್ಬೋದು. ಆಮೇಲೆ ಸುಮಾರು ಜನ ಮಕ್ಕಳ ದಿನಾಚರಣೆ ಮಾಡ್ತಾರೆ. ನವೆಂಬರ್ 14 ಮಾಡ್ತಾರೆ. ನವೆಂಬರ್ 20ನೇ ತಾರೀಕು ಮಕ್ಕಳ ಹಕ್ಕುಗಳ ದಿನಾಚರಣೆ ಮಾಡಲಿ. ಅದು ಬಹಳ ಮಕ್ಕಳಿಗೆಲ್ಲ ಇನ್ನೂ ಹಕ್ಕುಗಳನ್ನ ಪ್ರಚಾರ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಈ 2 ಕಾರ್ಯಕ್ರಮಗಳನ್ನ ಚೆನ್ನಾಗಿ ಮಾಡಿದ್ರೆ ಸಾಕು ಈ ತಿಂಗಳಲ್ಲಿ. ಆಮೇಲೆ ಯಾವ್ಯಾವ ಸಂಸ್ಥೆಗಳು ಇರ್ತಾರೆ ಸುತ್ತಮುತ್ತ ಇರೋ ಗ್ರಾಮಗಳಲ್ಲಿ ಮಕ್ಕಳ ಗ್ರಾಮ ಸಭೆ ಮಾಡಿ ಅಂತ ಒಂದು ಪತ್ರ ಬರೆದು ಇವರು ಹೋಗಿ ಭಾಗವಹಿಸಿದ್ರೆ ಇನ್ನೂ ಈ ನವೆಂಬರ್ ಮಕ್ಕಳ ಮಾಸ ಅನ್ನೋದಕ್ಕೆ ತುಂಬ ಅರ್ಥ ಬರುತ್ತೆ. ಮತ್ತು ನಿಮ್ಮಂಥ ಮಕ್ಕಳುಗಳು ಈ ಕಾರ್ಯಕ್ರಮ ಒಂದು ಸ್ಪರ್ಶ ಮಕ್ಕಳು ಎಲ್ಲರೂ ಸರ್ಕಾರಕ್ಕೆ ನಿಮ್ಮ ಸಮಸ್ಯೆಗಳ ಬಗ್ಗೆ ಪತ್ರ ಬರೆಯೋದು. ಆಮೇಲೆ ನವೆಂಬರ್ ತಿಂಗಳಲ್ಲಿ ಇನ್ನೂ ಒಂದು ಭಾಳ ಅದ್ಭುತವಾದ ಕಾರ್ಯಕ್ರಮ ನಡೀತಾ ಇದೆ. ಸ್ಪರ್ಶ 20 ವರ್ಷಗಳನ್ನ ಮುಗಿಸಿರುವಂಥ ಕಾರ್ಯಕ್ರಮ ಇದೆ. ಸೊ ಅದು ಎಲ್ಲ ಈ ನವೆಂಬರಲ್ಲಿ ಅದು ಒಂದು ದೊಡ್ಡ ಘಟನೆ ಆಗ್ತಾ ಇದೆ. ಸೊ ಈ ಎಲ್ಲ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಸಂಸ್ಥೆಗಳವರು ಈ ಯಾವ್ಯಾವ ದಿನ ಇದೆ ಅಂತ ನೋಡ್ಕೊಂಡ್ಬಿಟ್ರೆ ಗೂಗಲ್ ಹುಡುಕಿದ್ರೆ ಬರುತ್ತೆ. ಅದು ಮಕ್ಕಳಿಗಾಗಿ ಇರೋ ದಿನಗಳನ್ನ ಅವರು ಆಚರಣೆ ಮಾಡೋದು ಬೇಡ, ಮೊಬೈಲಲ್ಲಿ ಒಂದು ಮೆಸೇಜ್ಗಳನ್ನ ಕಳಿಸ್ತಾ ಹೋದ್ರು ಒಂದು ಜಾಗೃತಿ ಮೂಡುತ್ತೆ. ಆ ಕೆಲಸ ಆದರೂ ಮಾಡ್ಬೋದು. ಇಂಡಿವಿಜುವಲ್ ಆಗೂ ಮಾಡ್ಬೋದು, ಸಂಸ್ಥೆಗಳಾಗಿ ಮಾಡಬೇಕಾಗಿಲ್ಲ, ಇಂಡಿವಿಜುವಲ್ ಆಗೂ ಮಾಡ್ಬೋದು. ಸೊ ಈ ಥರ ಮಾಡ್ತಾ ಹೋದ್ರೆ ನಿಜಕ್ಕೂ ಮಕ್ಕಳ ಹಕ್ಕುಗಳ ಬಗ್ಗೆ ಪ್ರಚಾರ ಮಾಡೋಕ್ಕೂ ಅನುಕೂಲ ಆಗುತ್ತೆ, ಮಕ್ಕಳ ಹಕ್ಕುಗಳನ್ನ ಎತ್ತಿ ಹಿಡಿಯೋಕ್ಕೂ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಸರ್, ಇವತ್ತು ನಿಮ್ಮ ಜೊತೆ ಚರ್ಚೆ ಮಾಡಿದ ವಿಷಯ ನನಗೆ ತುಂಬ ಖುಷಿ ಆಗ್ತಿದೆ. ಯಾಕಂತಂದರೆ ನವೆಂಬರ್ ತಿಂಗಳಲ್ಲಿ ಇಷ್ಟೆಲ್ಲ ವಿಶೇಷ ದಿನಗಳಿದೆ ಅಂತ ಸ್ವಲ್ಪ ನನಗೆ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ನೀವಿವತ್ತು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಅದರಲ್ಲಿರುವಂತಹ ಮಹತ್ವ ಆಗಿರ್ಬೋದು, ಹಲವಾರು ವಿಷಯಗಳನ್ನ ನನಗೆ ತಿಳಿಸಿದ್ದೀರಾ. ಅದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಸರ್. ಮತ್ತು ನಿಮ್ಮ ಅಮೂಲ್ಯವಾದ ಸಮಯನ ನಮಗೆ ನೀಡಿ ನಾನು ಕೇಳಿರೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀರಾ. ಕೆಲವೊಂದು ಕಡೆ ನೀವು ಕೇಳಿರೋ ಪ್ರಶ್ನೆಗೆ ಎಲ್ಲೋ ನಾನು ಉತ್ತರ ಕೊಡ್ದಲೆ ಸ್ವಲ್ಪ ಸ್ಟಕ್ ಆನ್ ಆದೆ. ಸೊ ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಪೂಜಾ, ಭಾಳಷ್ಟು ವಿಚಾರಗಳನ್ನ ಮತ್ತು ಪ್ರಾಮಾಣಿಕವಾಗಿ ನಾವು ಗೊತ್ತಾಗಲಿಲ್ಲ ಅಂತ ಹೇಳಿದ್ದೀರಾ. ಆದರೆ ನಿಜಕ್ಕೂ ಮಕ್ಕಳ ವಿಚಾರಗಳು
ನಾವು ಓದಬೇಕು, ತುಂಬ ಇದೆ, ಗೂಗಲಲ್ಲಿ ನೋಡಬೇಕು. ಆಮೇಲೆ ಮಕ್ಕಳಿಗೆ ನಡೆದಿರುವಂಥ ಘಟನೆಗಳು ತುಂಬ ಇದೆ, ಅದಕ್ಕೆ ತುಂಬ ಜನ ಡಾಕ್ಟರೇಟ್ ಮಾಡಿದ್ದಾರೆ, ರಿಸರ್ಚ್ ಮಾಡಿದ್ದಾರೆ. ಸೊ ಇನ್ನೂ ಮಕ್ಕಳ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ಜನಗಳು ತಿಳ್ಕೊಳ್ಳಿ. ನಮ್ಮ ಕಾರ್ಯಕ್ರಮದ ಉದ್ದೇಶ ಅದೇನೆ, ಮಕ್ಕಳ ಹಕ್ಕುಗಳು ಪ್ರಚಾರ ಆಗಬೇಕು, ಮಕ್ಕಳಿಗೆ ಹಕ್ಕುಗಳು ಉಲ್ಲಂಘನೆ ಆಗಬಾರ್ದು ಅಂತ ಇದೆ. ಸೊ ಹಾಗಾಗಿ ಈ ಕಾರ್ಯಕ್ರಮ ನೋಡಿದವರೆಲ್ಲರೂ ಮಕ್ಕಳ ಬಗ್ಗೆ ಓದ್ತಾರೆ ಅಂದ್ಕೊಂಡಿದ್ದೀನಿ. ಸೊ ಈ ತಿಂಗಳನ್ನು ಪೂಜಾ ಅವರನ್ನ ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ಯಾವುದಾರ ಒಂದು ಸಂದೇಶ ನಿಮ್ಮ ಗೆಳೆಯರಿಗೆಲ್ಲ ಕೊಡ್ತಾ ಹೋಗಿ. ಅದು ಯಾವ ಸಂದೇಶ ಇರ್ಬೋದು? ಖಂಡಿತವಾಗಿ ಸರ್, ನಾನು ಈ ತಿಂಗಳು ನನ್ನ ಗೆಳೆಯರಿಗಾಗಿರ್ಬೋದು ಅಥವಾ ಬೇರೆ ಜನರಿಗಾಗಿರ್ಬೋದು ಎಲ್ಲರಿಗೂ ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು. ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು. ಧನ್ಯವಾದಗಳು. ಧನ್ಯವಾದಗಳು.